ನಮಸ್ಕಾರ. ಎಂಎಡೈ ಫೌಂಡೇಶನ್ ಅವರ ನಾಯಕತ್ವದ ಬದಲಾವಣೆಗಳ ಕುರಿತಾದ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಒತ್ತಡದ ಸಮಯದಲ್ಲಿ ನಾಯಕರಿಗೆ ಆಂತರಿಕ ಬದಲಾವಣೆ ಅಥವಾ ಒಂದು ರೀತಿಯ ಇಂಟರ್ನಲ್ ಅಪ್ಗ್ರೇಡ್ ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ನಾವಿಲ್ಲಿ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯದೊಳಗೆ ಇಳಿಯೋಣ. ಮೊದಲಿಗೆ ಒಂದು ಕುತೂಹಲಕಾರಿ ಪ್ರಶ್ನೆಯಿಂದಲೇ ಶುರು ಮಾಡೋಣಲ್ವಾ? ಅತ್ಯಂತ ಸಮರ್ಥರಾದ ತುಂಬಾನೇ ಟ್ಯಾಲೆಂಟೆಡ್ ಆಗಿರೋ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಕ್ಕಾಗ ಅವ್ರು ಯಾಕೆ ಒದ್ದಾಡ್ತಾರೆ? ಹೊರಗಡೆ ನೋಡೋದಕ್ಕೆ ಅವ್ರು ಬಹಳ ಯಶಸ್ವಿಯಾಗಿ ಕಂಡ್ರೂ ಒಳಗಡೆ ಮಾತ್ರ ತೀವ್ರವಾದ ಮಾನಸಿಕ ಒತ್ತಡ, ಒಂದು ರೀತಿಯ ಕಾಗ್ನಿಟಿವ್ ಓವರ್ಲೋಡ್ ಅನುಭವಿಸ್ತಾ ಇರ್ತಾರೆ. ಯಾಕೆ ಹೀಗಾಗತ್ತೆ? ಇದಕ್ಕೆ ಉತ್ತರ ಕಂಡುಕೊಳ್ಳೋದು ನಿಜಕ್ಕೂ ಬಹಳ ಮುಖ್ಯ. ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಒಂದು ಅದ್ಭುತವಾದ ಮಾತಿದೆ. ನಿಜವಾದ ಕೆಲಸ ಬೇರೆಯವರನ್ನ ಮ್ಯಾನೇಜ್ ಮಾಡೋದಲ್ಲ, ಬದಲಾಗಿ ತಮ್ಮನ್ನ ತಾವು ಸ್ಥಿರವಾಗಿರಿಸಿಕೊಳ್ಳೋದು. ನಾಯಕತ್ವದ ಆರಂಭಿಕ ಹಂತದಲ್ಲಿ ಆಗುವ ಎಡವಟ್ಟುಗಳಿಗೆ ಕೌಶಲ್ಯದ ಕೊರತೆ ಖಂಡಿತ ಕಾರಣ ಅಲ್ಲ, ಬದಲಾಗಿ ಆಂತರಿಕ ವಿನ್ಯಾಸ ಅಂದ್ರೆ ಇಂಟರ್ನಲ್ ಆರ್ಕಿಟೆಕ್ಚರ್, ಆ ಹೊಸ ಜವಾಬ್ದಾರಿಗೆ ತಕ್ಕಂತೆ ಹೊಂದಿಕೆ ಆಗದಿರುವುದೇ ಇದಕ್ಕೆ ಮುಖ್ಯ ಕಾರಣ. ಹಾಗಾದ್ರೆ ಈ ಇಂಟರ್ನಲ್ ಆರ್ಕಿಟೆಕ್ಚರ್ ಅನ್ನು ಹೇಗೆ ಬದಲಾಯಿಸಿಕೊಳ್ಳುವುದು? ಈ ಸಂಪೂರ್ಣ ಪಯಣವನ್ನ ನಾವು 5 ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಮೊದಲನೆಯದಾಗಿ ಪ್ರಮೋಷನ್ ಆದಾಗ ಆಗುವ ಆಘಾತ, ನಂತರ ಓವರ್ ಕಾಂಪೆನ್ಸೇಷನ್ ಟ್ರ್ಯಾಪ್, ಮೂರನೆಯದಾಗಿ ಆಂತರಿಕ ಸ್ಥಿರತೆ, ನಾಲ್ಕನೆಯದಾಗಿ ಸಂದರ್ಭ ಸೃಷ್ಟಿಕರ್ತನಾಗಿ ಬದಲಾಗುವುದು ಮತ್ತು ಕೊನೆಯದಾಗಿ ಶಾಶ್ವತವಾದ ನಾಯಕತ್ವದ ಪರಂಪರೆಯನ್ನು ನಿರ್ಮಿಸುವುದು. ಈ ಪ್ರತಿಯೊಂದು ಹಂತವೂ ನಾಯಕತ್ವದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಲಿದೆ. ನಮ್ಮ ಮೊದಲನೆಯ ಹಂತ ಪ್ರಮೋಷನ್ ಆಘಾತ. ಅಂದ್ರೆ ಯಶಸ್ಸು ಹೊಸ ನಾಯಕರಲ್ಲಿ ಗೊಂದಲ ಮೂಡಿಸಿದಾಗ ಏನಾಗ್ತದೆ ಅನ್ನೋದು. ನೋಡಿ, ಪ್ರಮೋಷನ್ ಅನ್ನೋದು ಕೇವಲ ಒಂದು ಹುದ್ದೆಯ ಏರಿಕೆ ಮಾತ್ರ ಅಲ್ಲ, ಅದು ಇಲ್ಲಿಯವರೆಗೂ ಒಬ್ಬ ವ್ಯಕ್ತಿ ಕಟ್ಟಿಕೊಂಡಿದ್ದ ಹಳೆಯ ಐಡೆಂಟಿಟಿಯ ಸಂಪೂರ್ಣ ಪತನವಿದ್ದಂತೆ. ಅಂದ್ರೆ ಹೊಸ ಜವಾಬ್ದಾರಿ ಸಿಕ್ಕ ತಕ್ಷಣ ಹಳೆಯ ಕೆಲಸದ ಶೈಲಿ ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಇದು ಹೇಗಿರುತ್ತೆ ಅಂದ್ರೆ, ನಮ್ಮ ಹಳೆಯ ಐಡೆಂಟಿಟಿ ತಕ್ಷಣವೇ ಕೆಲಸ ಮಾಡುವ ಮೂಲಕ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಆತುರಪಡುತ್ತೆ. ಆದರೆ ನಾಯಕತ್ವದ ಹೊಸ ಐಡೆಂಟಿಟಿ ಹಾಗಲ್ಲ. ಅದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ನಂಬಿಕೆಯನ್ನ ಬೆಳೆಸುವ ಕಾರ್ಯತಂತ್ರದ ತಾಳ್ಮೆಯನ್ನ ಬೇಡುತ್ತದೆ. ಆ ಹಳೆಯ ಆತುರದ ಎಕ್ಸಿಕ್ಯೂಷನ್ ಮೈಂಡ್ಸೆಟ್ ಅನ್ನ ಬಿಟ್ಟುಬಿಡಲೇಬೇಕಾಗ್ತದೆ. ನಾವು ಬರೀ ಎಕ್ಸಿಕ್ಯೂಷನ್ ಪಾತ್ರಗಳಲ್ಲಿದ್ದಾಗ ನಮ್ಮ ಕೆಲಸದ ವೇಗ ಎಲ್ಲರಿಗೂ ಇಷ್ಟವಾಗುತ್ತೆ. ಆದರೆ ನಾಯಕತ್ವದಲ್ಲಿ ನಿಖರತೆ ಮತ್ತು ಸರಿಯಾದ ಟೈಮಿಂಗ್ ಬಹಳ ಮುಖ್ಯ. ಅನಿಶ್ಚಿತ ವಾತಾವರಣದಲ್ಲಿ ನಿಯಂತ್ರಣ ಸಾಧಿಸಲು ಆತುರಾತುರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೇವಲ ಒಂದು ಬಯೋಲಾಜಿಕಲ್ ಥ್ರೆಟ್ ರೆಸ್ಪಾನ್ಸ್ ಅಷ್ಟೇ ಹೊರತು ಅದೊಂದು ಸ್ಟ್ರಾಟಜಿಕ್ ಆಯ್ಕೆಯಲ್ಲ ಅನ್ನೋದು ನಾವಿಲ್ಲಿ ನೆನ್ಪಿಡಬೇಕಾದ ವಿಚಾರ. ಇದು ನಮ್ಮನ್ನ 2ನೇ ಹಂತಕ್ಕೆ ಕರೆದೊಯ್ತದೆ. ಅದೇ ಅತಿಯಾದ ಪರಿಹಾರದ ಬಲೆ, ಅಂದರೆ ಓವರ್ ಕಾಂಪೆನ್ಸೇಷನ್ ಟ್ರ್ಯಾಪ್. ಆತಂಕದಿಂದ ಹುಟ್ಟುವ ನಿರಂತರವಾದ ಬಿಸ್ನೆಸ್ ಮೇಲ್ನೋಟಕ್ಕೆ ಬಹಳ ಶ್ರದ್ಧೆಯ ಮ್ಯಾನೇಜ್ಮೆಂಟ್ ತರ ಕಾಣಿಸುತ್ತೆ. ಆದರೆ ವಾಸ್ತವದಲ್ಲಿ ಇದು ಪರಿಣಾಮಕಾರಿತ್ವದ ಮುಖವಾದ ಹಾಕೊಂಡಿರುವ ಕೇವಲ ಚಟುವಟಿಕೆ ಅಷ್ಟೇ. ಇದರ ಹಿಂದಿನ ಅಪಾಯಗಳು ತುಂಬಾನೇ ಇವೆ. ಈ ಓವರ್ ಕಾಂಪೆನ್ಸೇಷನ್ ಟ್ರ್ಯಾಪ್ನ ಲಕ್ಷಣಗಳು ಹೇಗಿರ್ತವೆ ಅಂದ್ರೆ, ಮೀಟಿಂಗ್ಗಳಲ್ಲಿ ತಾನೇ ಕಂಟ್ರೋಲ್ ತೆಗೆದುಕೊಳ್ಬೇಕು ಅಂತ ಅತಿಯಾಗಿ ಮಾತನಾಡುವುದು, ಪ್ರತಿಯೊಂದು ಸಣ್ಣ ಕೆಲಸವನ್ನು ಮೈಕ್ರೋ ಮ್ಯಾನೇಜ್ ಮಾಡೋದು ಮತ್ತು ರಿಸ್ಕ್ ತಗೋಬಾರದು ಅಂತ ಬೇರೆಯವರಿಗೆ ವಹಿಸಿದ ಕೆಲಸವನ್ನು ತಾವೇ ವಾಪಸ್ ಕಸಿದುಕೊಳ್ಳುವುದು. ಹೊಸ ನಾಯಕರು ತಮಗೆ ಅರಿವಿಲ್ಲದೆ ತಮ್ಮ ತಂಡದ ಸಾಮೂಹಿಕ ಬುದ್ಧಿಮತ್ತೆಯನ್ನು ಹೇಗೆ ಹಾಳು ಮಾಡುತ್ತಿದ್ದಾರೆ ಅಂತ ಸ್ವಯಂ ವಿಶ್ಲೇಷಣೆ ಮಾಡಿಕೊಳ್ಳಲು ಈ ಲಕ್ಷಣಗಳು ಸಹಾಯ ಮಾಡುತ್ತವೆ. ನಿಯಂತ್ರಣ ಅಂದ್ರೆ ಕಂಟ್ರೋಲ್ ಮತ್ತು ಸ್ಪಷ್ಟತೆಯ ನಡುವಿನ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಕಂಟ್ರೋಲ್ ಎನ್ನುವುದು ಕೇವಲ ಆಕ್ಟಿವಿಟಿಗಳನ್ನು ನಿರ್ವಹಿಸುತ್ತದೆ, ಡಿಪೆಂಡೆನ್ಸಿ ಸೃಷ್ಟಿಸುತ್ತದೆ ಮತ್ತು ಕೊನೆಗೆ ಬರ್ನ್ಔಟ್ಗೆ ಕಾರಣವಾಗುತ್ತದೆ. ಆದರೆ ಸ್ಪಷ್ಟತೆ ಎನ್ನುವುದು ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸುತ್ತದೆ, ನಿರ್ಧಾರಗಳನ್ನು ಸರಳೀಕರಿಸುತ್ತದೆ ಮತ್ತು ಇಡೀ ತಂಡವನ್ನು ಒಗ್ಗೂಡಿಸುತ್ತದೆ. ಕಂಟ್ರೋಲ್ ಅನ್ನೋದು ಸ್ಪಷ್ಟತೆಯ ನಿಜವಾದ ಶಕ್ತಿಗೆ ಕೇವಲ ಒಂದು ಶಾರ್ಟ್ ಟರ್ಮ್ ಪರ್ಯಾಯ ಮಾತ್ರ. ಈಗ ಸ್ವಲ್ಪ ನಿಧಾನವಾಗಿ 3ನೇ ಹಾಗೂ ಅತ್ಯಂತ ಪ್ರಮುಖ ಪರಿಕಲ್ಪನೆಯತ್ತ ಗಮನ ಹರಿಸೋಣ. ಆಂತರಿಕ ಆಟದ ಸ್ಥಿರತೆ. ನಾಯಕನೊಬ್ಬನ ಬಾಹ್ಯ ಪರಿಣಾಮಕಾರಿತ್ವವು ಸಂಪೂರ್ಣವಾಗಿ ಅವರ ಆಂತರಿಕ ನಿಯಂತ್ರಣದ ಮಿತಿಗೆ ಒಳಪಟ್ಟಿರುತ್ತದೆ. ಅಂದ್ರೆ ನಮ್ಮ ಒಳಗಡೆ ನಾವು ಎಷ್ಟು ಸ್ಟೇಬಲ್ ಆಗಿರ್ತೀವೋ ಹೊರಗಡೆ ಅಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು. ಇದಕ್ಕೆ ಎಮೋಷನಲ್ ರೆಗ್ಯುಲೇಷನ್ ಬಹಳ ಮುಖ್ಯ. ಅಂದ್ರೆ ನಮ್ಮ ಒಳಗಿನ ಟ್ರಿಗರ್ಗಳನ್ನ ಗುರುತಿಸುವುದು ಮತ್ತು ತಕ್ಷಣವೇ ರಿಯಾಕ್ಟ್ ಮಾಡದೆ ಆ ಭಾವನೆಗಳನ್ನ ಹಾಗೆ ಹಾದು ಹೋಗಲು ಬಿಡುವುದು. ಭಾವನೆಗಳನ್ನ ಕೇವಲ ಒಂದು ಇನ್ಫಾರ್ಮೇಷನ್ ಆಗಿ ನೋಡಬೇಕೇ ಹೊರತು ಇನ್ಸ್ಟ್ರಕ್ಷನ್ ಆಗಿ ಅಲ್ಲ. ಎಮೋಷನ್ಸ್ ಕಂಟ್ರೋಲ್ ಇಲ್ಲದ ನಾಯಕ ಪ್ರಾಬ್ಲಮ್ ಅನ್ನ ಇನ್ನೂ ಹೆಚ್ಚು ಮಾಡ್ತಾನೆ. ಆದರೆ ಭಾವನೆಗಳನ್ನ ನಿಯಂತ್ರಿಸುವ ನಾಯಕ ಎಂತಹ ಪ್ರೆಷರನ್ನಾದ್ರೂ ಹೀರ್ಕೊಂಡು ಲಾಜಿಕಲ್ ಆಗಿ ಸಮಸ್ಯೆ ಪರಿಹರಿಸ್ತಾನೆ.
ಈ ಪ್ರೆಷರ್ ಅನ್ನು ಹ್ಯಾಂಡಲ್ ಮಾಡಲು ಒಂದು ಸಿಂಪಲ್ ಆದ 90 ಸೆಕೆಂಡುಗಳ ಎಮೋಷನಲ್ ರೀಸೆಟ್ ನಿಯಮವನ್ನು ಫಾಲೋ ಮಾಡಬಹುದು. ಮೊದಲಿಗೆ 3 ರಿಂದ 5 ಸೆಕೆಂಡುಗಳ ಕಾಲ ಪಾಸ್ ಮಾಡಿ, ನಿಧಾನವಾಗಿ ಉಸಿರಾಡಿ, ತಕ್ಷಣವೇ ಪ್ರತಿಕ್ರಿಯಿಸುವ ಮೊದಲು ಆ ರಿಯಾಕ್ಷನ್ ಅನ್ನು ಹಾದು ಹೋಗಲು ಬಿಡಿ. ಭಯದಿಂದ ಬರುವ ಆತುರದ ನಿರ್ಧಾರಗಳನ್ನು ತಡೆಯಲು ಇದೊಂದು ಮೈಕ್ರೋ ಪ್ರಾಕ್ಟೀಸ್ ಆದರೂ ತುಂಬಾನೇ ಪವರ್ಫುಲ್ ಆಗಿದೆ. ಇದನ್ನೆಲ್ಲ ಗಮನಿಸಿದಾಗ ತಿಳಿಯೋದೇನೆಂದರೆ, ಅತ್ಯಂತ ಪರಿಣಾಮಕಾರಿ ನಾಯಕರು ಯಾವಾಗಲೂ ಫಾಸ್ಟಾಗಿ ಡಿಸಿಷನ್ ತಗೊಳ್ಳುವರಲ್ಲ. ಬದಲಾಗಿ ಪ್ರೆಷರ್ ಇದ್ದಾಗ ಯಾವ ನಿರ್ಧಾರವನ್ನು ಯಾವಾಗ ತೆಗೆದುಕೊಳ್ಳಬೇಕು ಅಂತ ಸರಿಯಾಗಿ ಸೀಕ್ವೆನ್ಸ್ ಮಾಡುವರು. ಹಿಂಪಡೆಯಬಹುದಾದ ಅಂದರೆ ರಿವರ್ಸಿಬಲ್ ಆಗಿರುವ ಕಡಿಮೆ ಅಪಾಯದ ನಿರ್ಧಾರಗಳನ್ನು ವೇಗವಾಗಿ ತೆಗೆದುಕೊಳ್ಳಬಹುದು. ಆದರೆ ಇರ್ರಿವರ್ಸಿಬಲ್ ಅಥವಾ ಹೈ ರಿಸ್ಕ್ ಇರುವ ನಿರ್ಧಾರಗಳಿಗೆ ಸ್ವಲ್ಪ ಸ್ಲೋ ಆಗಿ ಆಳವಾಗಿ ಅನಲೈಸ್ ಮಾಡಿ ಮುಂದಡಿ ಇಡಬೇಕು. ಇಲ್ಲಿನ ನಾವು 4ನೇ ಹಂತಕ್ಕೆ ಶಿಫ್ಟ್ ಆಗೋಣ. ಕಾಂಟೆಕ್ಸ್ಟ್ ಕ್ರಿಯೇಟರ್ ಅಂದ್ರೆ ಸಂದರ್ಭ ಸೃಷ್ಟಿಕರ್ತನಾಗಿ ಬದಲಾಗುವುದು. ನಾಯಕತ್ವದ ಜವಾಬ್ದಾರಿ ಹೆಚ್ಚಾದಂತೆ ಹೈ ಅಚೀವರ್ಸ್ ಆಗಿರೋರು ತಾವೇ ಎಲ್ಲದಕ್ಕೂ ಬೆಸ್ಟ್ ಪ್ರಾಬ್ಲಮ್ ಸಾಲ್ವರ್ ಆಗಿರಬೇಕು ಅನ್ನೋ ಹಠವನ್ನ ಖಂಡಿತ ಬಿಡಲೇಬೇಕಾಗ್ತದೆ. ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಿಂತ ಆ ಸಮಸ್ಯೆಗಳ ಚೌಕಟ್ಟನ್ನು ರೂಪಿಸುವುದು ಇಲ್ಲಿ ಮುಖ್ಯವಾಗ್ತದೆ. ಈ ಐಡೆಂಟಿಟಿ ಬದಲಾವಣೆಯನ್ನು ಗಮನಿಸಿ. ಹಳೆಯ ಐಡೆಂಟಿಟಿ ನಾಯಕರನ್ನು ಕೇವಲ ಒಬ್ಬ ಕೆಲಸಗಾರನಾಗಿ ಸ್ಪೆಷಲಿಸ್ಟ್ ಆಗಿ ನೋಡ್ತಿತ್ತು. ಆದರೆ ಹೊಸ ಐಡೆಂಟಿಟಿ ಅವರನ್ನು ಇಡೀ ತಂಡವನ್ನು ಒಗ್ಗೂಡಿಸುವ ಆರ್ಕೆಸ್ಟ್ರೇಟರ್ ಆಗಿ, ಜನರಲಿಸ್ಟ್ ಥಿಂಕರ್ ಆಗಿ ಪರಿವರ್ತಿಸುತ್ತದೆ. ನಾಯಕತ್ವದ ನಿಜವಾದ ವ್ಯಾಲ್ಯೂ ಇರೋದು ಕೇವಲ ಟಾಸ್ಕ್ಗಳನ್ನು ಮುಗಿಸೋದ್ರಲ್ಲ, ಬದಲಾಗಿ ಯಾವ ಸಮಸ್ಯೆಗಳು ನಿಜಕ್ಕೂ ಮುಖ್ಯವಾಗಿವೆ ಎಂಬುದನ್ನು ಐಡೆಂಟಿಫೈ ಮಾಡೋದ್ರಲ್ಲಿ. ಒಂದು ಅದ್ಭುತವಾದ ಮಾತಿದೆ: ಉತ್ತರಗಳು ಮುಕ್ತಾಯವನ್ನು ಸೃಷ್ಟಿಸುತ್ತವೆ, ಆದರೆ ಪ್ರಶ್ನೆಗಳು ಸ್ಪಷ್ಟತೆಯನ್ನು ತರುತ್ತವೆ. ಹೌದು, ಒಬ್ಬ ನಾಯಕನ ಡೈರೆಕ್ಷನಲ್ ಇಂಟೆಲಿಜೆನ್ಸ್ ಸ್ಕೇಲಪ್ ಆಗೋದು ಯಾವಾಗ ಗೊತ್ತಾ? ಅವರು ಎಲ್ಲದಕ್ಕೂ ತಾವೇ ಉತ್ತರ ಕೊಡೋದನ್ನ ಬಿಟ್ಟು ತಂಡವನ್ನು ಸರಿಯಾದ ಪ್ರಶ್ನೆಗಳನ್ನ ಕೇಳಲು ಶುರು ಮಾಡಿದಾಗ ಮಾತ್ರ. ಈ ಕ್ಲಾರಿಟಿಯನ್ನ ಉಳಿಸಿಕೊಳ್ಳಲು ಮತ್ತು ರಿಯಾಕ್ಟಿವ್ ಸ್ಟ್ರೆಸ್ ಶೇಖರಣೆ ಆಗದಂತೆ ತಡೆಯಲು ಈ ಸಿಂಪಲ್ ಆದ 3 ಹಂತಗಳ ಡೈಲಿ ಆಪರೇಟಿಂಗ್ ಸಿಸ್ಟಮ್ ಬಹಳ ಸಹಾಯ ಮಾಡ್ತದೆ. ಬೆಳಗ್ಗೆ ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಆದ್ಯತೆಯನ್ನ ಡಿಫೈನ್ ಮಾಡುವುದು. ಮಧ್ಯಾಹ್ನ ಸ್ವಲ್ಪ ಪಾಸ್ ಮಾಡಿ ರೀಕ್ಯಾಲಿಬ್ರೇಟ್ ಮಾಡ್ಕೊಳ್ಳೋದು. ಮತ್ತು ಸಂಜೆ ಆ ದಿನದ ಟ್ರಿಗರ್ಗಳು ಹಾಗೂ ಕಲಿಕೆಗಳ ಬಗ್ಗೆ ಒಂದು ಕ್ಷಣ ರಿಫ್ಲೆಕ್ಟ್ ಮಾಡುವುದು. ಅಷ್ಟೇ. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ: ನಾಯಕತ್ವದ ಪರಂಪರೆಯನ್ನು ನಿರ್ಮಿಸುವುದು. ಶಾರ್ಟ್ ಟರ್ಮ್ ಅರ್ಜೆನ್ಸಿಗೆ ಮಾತ್ರ ಆಪ್ಟಿಮೈಸ್ ಮಾಡ್ತಾ ಹೋದ್ರೆ ಅದು ನಾಯಕನ ದೀರ್ಘಕಾಲೀನ ಇಂಟೆಗ್ರಿಟಿ ಮತ್ತು ರೆಪ್ಯುಟೇಷನ್ಗೆ ದೊಡ್ಡ ಪೆಟ್ಟು ಕೊಡಬಹುದು. ತಕ್ಷಣದ ಪ್ರೆಷರನ್ನು ಮೀರಿ ಯೋಚಿಸುವುದು ಇಲ್ಲಿ ಬಹಳ ಅಗತ್ಯ. ಆಫೀಸ್ ಕಲ್ಚರ್ ಅಥವಾ ಲೆಗಸಿ ಅನ್ನೋದು ಏನೋ ದೊಡ್ಡ ದೊಡ್ಡ ಭಾಷಣಗಳಿಂದ ನಿರ್ಮಾಣವಾಗುವುದಿಲ್ಲ. ಬದಲಾಗಿ ಅದು ನಮ್ಮ ದಿನನಿತ್ಯದ ಮೈಕ್ರೋ ಬಿಹೇವಿಯರ್ಗಳಲ್ಲಿ ಎನ್ಕೋಡ್ ಆಗಿರ್ತದೆ. ರಿಯಾಕ್ಟ್ ಮಾಡೋ ಬದಲು ಪಾಸ್ ಮಾಡುವುದು, ಮಧ್ಯ ಬಾಯಿ ಹಾಕೋ ಬದಲು ಲಿಸನ್ ಮಾಡುವುದು, ಎಲ್ಲ ಕ್ರೆಡಿಟ್ ತಾನೇ ತಗೊಳ್ಳದೆ ಇತರರನ್ನು ಎಕ್ನಾಲೆಜ್ ಮಾಡುವುದು ಮತ್ತು ಕನ್ವೀನಿಯನ್ಸ್ಗಿಂತ ಟ್ರಾನ್ಸ್ಪರೆನ್ಸಿಗೆ ಬೆಲೆ ಕೊಡುವುದು. ಇವೇ ಲೆಗಸಿಯ ಫೌಂಡೇಶನ್. ಒತ್ತಡದ ಪರಿಸ್ಥಿತಿಯಲ್ಲಿ ಒಬ್ಬರು ಎಂತಹ ನಾಯಕರಾಗ್ತಾರೋ ಅದೇ ಅವರು ಭವಿಷ್ಯಕ್ಕಾಗಿ ಬಿಟ್ಟು ಹೋಗುವ ಲೆಗಸಿ ಆಗಿರುತ್ತದೆ. ಎಂತಹ ಪವರ್ಫುಲ್ ಆದ ಕೋಟ್ ಅಲ್ವಾ? ಅಲ್ಪಾವಧಿಯ ಡಿಮ್ಯಾಂಡ್ಗಳು ನಾಯಕರ ಲಾಂಗ್ ಟರ್ಮ್ ಐಡೆಂಟಿಟಿಯನ್ನ ಡಿಸ್ಟರ್ಬ್ ಮಾಡದಿದ್ದಾಗ ಮಾತ್ರ ನಾಯಕತ್ವವು ನಿಜವಾದ ಅರ್ಥದಲ್ಲಿ ಮೆಚೂರ್ ಆಗ್ತದೆ ಎಂಬುದನ್ನ ಇದು ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಮಾಡ್ತದೆ. ನಾಯಕನು ಹೊರಟು ಹೋದ ಮೇಲೆ ಅಲ್ಲಿ ಏನು ಉಳಿಯುತ್ತದೆ? ಈ ಒಂದು ಪ್ರೊವೋಕೇಟಿವ್ ಆದ ಪ್ರಶ್ನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ನಾವು ಮುಕ್ತಾಯಗೊಳಿಸೋಣ. ಪ್ರಸ್ತುತ ಅಭ್ಯಾಸಗಳು ಇಡೀ ಸಿಸ್ಟಮ್ ಅನ್ನು ನಾಯಕರ ಮೇಲೆ ಡಿಪೆಂಡೆಂಟ್ ಆಗುವಂತೆ ಮಾಡುತ್ತಿವೆಯೋ, ಅಥವಾ ಒಂದು ನಿಜವಾದ ರೆಸಿಲಿಯೆಂಟ್ ಆದ ಪರಂಪರೆಯನ್ನು ಬಿಟ್ಟು ಹೋಗುತ್ತಿವೆಯೋ? ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.